ಇಲ್ಲಿ ಆಗಮಿಸಿರುವಂತಹ ನಮ್ಮ ಊರಿನ ಸಮಾಜದ ಅತಿ ಪ್ರಾಂಶುಪಾಲರಾದಂಥ ಚಂದ್ರಶೇಖರ್ ಹಾಗೂ ಹಿರಿಯ ಗುರುಸ್ವಾಮಿ ಅವರೇ, ಹಾಗೂ ನಮ್ಮ ಕಮರ್ಷಿಯಲ್ ಡಿಪಾರ್ಟ್ಮೆಂಟ್ ಬಸವರಾಜ್ ಅವರೇ, ಹಾಗೂ ನಮ್ಮೂರಿನ ಯಜಮಾನರಾದಂತಹ ಸಿದ್ದರಾಜ್ ಅವರೇ, ಹಾಗೂ ಕೆಲವರ ಹೆಸರುಗಳು ಇಲ್ಲ, ಹಾಗೂ ನನ್ನ ಆತ್ಮೀಯರಾದಂಥ ಹಾಗೂ ಆನಂದ ಅವರೇ. ಈ ಒಂದು ಸಂದರ್ಭದಲ್ಲಿ ನಮ್ಮ ಈ ಒಂದು ಕರೆಗೆ ಹೋಗೊಟ್ಟು ಆತ್ಮೀಯರಾದಂತಹ ಹಾಗೂ ಜನಪ್ರಿಯರು, ಯಾಕೆಂದ್ರೆ ಅವನಿಗೆ ವೃತ್ತಿಯಲ್ಲಿ ಡಾಕ್ಟರ್ ಆದವರು ತಮಗೆ ನಾಲ್ಕಂಡು ಮಟ್ಟಿಗೆ ಯಾವಾಗಲೂ ಮೌನ ತಾಳಿರ್ತಾರೆ, ರಿಸರ್ವ್ ತರ ಇರ್ತಾರೆ. ಆದ್ರೆ ನಮ್ಮ ಚಂದ್ರಶೇಖರ್ ಅವರು ನಾನು ತುಂಬಾ ಬಲ್ಲೆ, ಅನೇಕ ವರದಿ 15 ವರ್ಷದಿಂದ ಬಂದೆ, ಒಮ್ಮೆ ತುಮಕೂರಿಗೂ ಬಂದಿದ್ದು ನಮ್ಮ ಇವರ ಮೂಲಕ. ಹಾಗಾಗಿ ಅವರು ಈ ಸಂದರ್ಭ ಬಂದಿದ್ದಾರೆ. ಅವರ ಒಂದು ಜನಪ್ರಿಯ ಒಂದು ಸೇವೆಗಳು, ಅವರು ಎಲ್ಲರ ಒಂದು ಒಡನಾಟ ನಿಜವೂ ಕೂಡ ಮೆಚ್ಚತಕ್ಕದ್ದೇ. ಈ ಸಂದರ್ಭದಲ್ಲಿ ಅವರಿಗೆ ನಿಧಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಅವರು ಈ ಸಮಾಜದ ಮುಖಂಡರಾಗಿ ಬೆಳಲಿ ಅಂತ ಈ ಸಂದರ್ಭದಲ್ಲಿ ನಾನು ಆಶ್ರಯ ಮಾಡ್ತೀನಿ ಸರ್. ದೊಡ್ಡವರಾಗಿ ಬೆಳೀರಿ. ಯಾಕೆ ಅವರಲ್ಲಿರುವಂತ ಒಂದು ಆತ್ಮೀಯತೆ, ಹೃದಯವಂತಿಕೆ, ಸಮಾಜ ಸೇವೆ ನಾನು ಕೆಲವು ಕೇಳ್ಪಟ್ಟಿದ್ದೀನಿ. ಯಾಕೆಂದ್ರೆ ಹೊರಗಡೆ ಇರೋದ್ರಿಂದ ಅಷ್ಟು ಇನ್ನೂ ಒಂದಷ್ಟು ವಿಚಾರಗಳು ಅವ್ರ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿದೆ. ಅದು ಕೂಡ ವೃತ್ತಿಯಲ್ಲಿ ಡಾಕ್ಟರ್ ಆಯ್ದುಕೊಂಡು ಬೆಂಗಳೂರಿನ SI ಆಸ್ಪತ್ರೆಯಲ್ಲಿ ಅವರು ಸೇವೆ ಸಲ್ಲಿಸ್ತಾ ಹಾಗೂ ಮಳವಳ್ಳಿಯಲ್ಲೂ ಕೂಡ ವಿಶೇಷವಾಗಿ ಜನಸಂಪರ್ಕವನ್ನು ಸಾಧಿಸಿ ನಮ್ಮ ಊರಿನಲ್ಲೂ ಕೂಡ ವಿಶೇಷವಾಗಿ ಆತ್ಮೀಯತೆಯಿಂದ ಒಳಪಟ್ಟಂತಹ ಚಂದ್ರಶೇಖರ್ ಅವರೇ, ತಮಗೆ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಬಯಸಿ ಮಾತಾಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಚಂದ್ರಶೇಖರ್ ಡಾಕ್ಟರ್ ಚಂದ್ರಶೇಖರ್ ಅವರು ನಮ್ಮ ಪಕ್ಕದ ಗ್ರಾಮ ಗಂಗೂರು. ಇಲ್ಲಿ ಇವತ್ತು ನಮ್ಮ ಗ್ರಾಮದ ಸಿದ್ದಪ್ಪಾಜಿ ದೇವಸ್ಥಾನದಲ್ಲಿ ಒಂದು ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮಕ್ಕೆ ಅವ್ರನ್ನ ಬನ್ನಿ ಅಂತ ಆಹ್ವಾನ ಮಾಡಿದ್ದು ಹೃದಯ ನಂಬಿಕೆ ಇರ್ತಕ್ಕಂಥ ಚಂದ್ರಶೇಖರ್ ಒಂದು ಯಾವುದೇ ಮುಜುಗರ ಇಲ್ಲದೇ ಇಲ್ಲಿಗೆ ಬಂದಿದ್ದಾರೆ. ಮತ್ತೆ ಅವರು ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿದ್ದಾರೆ. ವೃತ್ತಿಯಲ್ಲಿ ವೈದ್ಯರಾದರೂ ಪ್ರವೃತ್ತಿಯಲ್ಲಿ ಸಮಾಜ ಸೇವೆಯನ್ನ ಪ್ರಮುಖವಾದಂತ ತೊಡಗಿಸ್ಕೊಂಡಿದ್ದಾರೆ. ಇಲ್ಲಿ ನಾನು ಅನೇಕ ಸಂದರ್ಭದಲ್ಲಿ ಕೇಳಿದ್ದೀನಿ. ಮತ್ತೆ ನಮಗೆ ಸಂಬಂಧಿಕರು ಆಗ್ಬೇಕು. ಮತ್ತೆ ಒಂದು ಪ್ರಮುಖವಾದಂತ ಅಂಶ ಮೊದಲೇ ಒಂದ್ಸರಿ ಅವ್ರಿಗೆ ಹೇಳಿದ್ದೀನಿ, ರಾಜಕಾರಣಕ್ಕೆ ನಾವು ಬರಬೇಕು ಅನ್ನುವ ನಮ್ಮಗಳ ಪ್ರೀತಿ ಸ್ವಾಗತ ಇದ್ದಾರೆ. ಆದ್ರೆ ಇವತ್ತಿನ ರಾಜಕಾರಣದ ಪರಿಸ್ಥಿತಿಯನ್ನು ಒಂದ್ಸಾರಿ ಅವ್ರಿಗೆ ವಿಶ್ಲೇಷಣೆ ಮಾಡಿ ಹೇಳಿದ್ದೆ. ಅದನ್ನ ನಾನು ಇಲ್ಲಿ ಎಲ್ಲರ ಸಮ್ಮುಖದಲ್ಲಿ ಹೇಳಲಿಕ್ಕೆ ಇಚ್ಛೆ ರಾಜಕಾರಣದಲ್ಲಿ ಅವ್ರಿಗೆ ಅವಕಾಶ ಸಿಕ್ಕಿದ್ರೆ ಯಶಸ್ಸು ದೊರೆಯಲಿ. ಆ ಸಂದರ್ಭದಲ್ಲಿ ನಾವು ಎಷ್ಟು ಸಾಧ್ಯವೋ ಅಷ್ಟನ್ನು ಅವ್ರ ಹೃದಯ ಶ್ರೀಮಂತಿಕೆ ನಮಗೆಲ್ಲ ದೊರೆಯಲಿ, ಅವ್ರ ಸೇವೆ ಲಭಿಸ್ಲಿ. ಯಾಕೆಂತಂದ್ರೆ ಇವತ್ತಿನ ರಾಜಕಾರಣ ಯಾವ ರೀತಿ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಪಕ್ಕದ ತಮಿಳುನಾಡಲ್ಲಿ ನೀವು ನೋಡಿದಿರಿ,
ಯಾರೂ ಸಹ ನಿರೀಕ್ಷಣೆ ಮಾಡಿರ್ಲಿಲ್ಲ. 5 ಸೀಟು 0 ಸುತ್ತಿದ್ರು ಕೆಲವರು. ಅವರಿಗೆ ಇದು ಯಾವ್ದಪ್ಪ ಪಕ್ಷ ಅದಕ್ಕೆ ತಮಿಳು ವೆಟ್ರಿ ಕಳಗಂ ಅಂತ ವಿಜಯ್ 0ಯಿಂದ 6 ಮ್ಯಾಕ್ಸಿಮಮ್ ಕೊಟ್ಟಿದ್ದಂತ ಬೇರೆ ಬೇರೆ ಸಮೀಕ್ಷೆಗಳು. ಆದ್ರೆ ಅನಿರೀಕ್ಷಿತವಾಗಿ ಆ ಮಟ್ಟಕ್ಕೆ ಆದದ್ದು. ಆದ್ರೆ ಒಂದು ಏನು ಅಂತ ಅಂದ್ರೆ ತಮಿಳುನಾಡು ಜನ ಇದು ಏನಪ್ಪಾ ಸಿನಿಮಾ ನಟರಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಅದು ನಡೆದು ಬಂದ ದಾರಿ ಅದು. ಅದು ತಮಿಳುನಾಡಲ್ಲಿ MGR, ಕರುಣಾನಿಧಿ, ಮತ್ತೆ ಜಯಲಲಿತಾ ಅವರು ಈ ಎಲ್ಲ. ಹಾಗಾಗಿ ಈಗ ಅವರು ಆತರ ಆಗಿದೆ. ಬಟ್ ಕರ್ನಾಟಕದಲ್ಲಿ ಆ ರೀತಿಯಾದಂತ ಪವಾಡ ನಡೀತಿದೆ ಅಂತ ನನಗಂತೂ ಅನ್ಸುತ್ತಿಲ್ಲ. ಯಾಕೆಂದ್ರೆ ಕರ್ನಾಟಕದ ಜನ ಪ್ರಬುದ್ಧವಾದ ಜನ. ಇಲ್ಲಿ ನಮ್ಮ ಬಸವಣ್ಣವರು ಹುಟ್ಟಿದ ನಾಡಿದು. ಆ ಕಾರಣದಿಂದ ಅವತ್ತೇ ಸಾಮಾಜಿಕ ಸಮಾನತೆಗೋಸ್ಕರ 12ನೇ ಶತಮಾನದಲ್ಲಿ ಹೋರಾಟ ಮಾಡಿ ಅಂತರ ಜಾತಿ ವಿವಾಹವನ್ನು ಮಾಡಿ ಸಮಾಜದ ಕೆಲಸನ್ನ ಒತ್ಕೊಂಡಂತವ್ರು. ಆ ಕಾರಣದಿಂದ ಬಹುಶಃ ಇಲ್ಲಿ ನಮ್ಮ ಮತದಾರರು ಪ್ರಬುದ್ಧರು ಇರ್ತಾರೆ. ಒಂದೊಂದ್ ಸಾರಿ ಎಡಬಹುದು, ಅಷ್ಟೇ ಅನಿರೀಕ್ಷಿತವಾಗಿ ಎಡಬಹುದು. ಆದ್ರೆ ಪ್ರಬುದ್ಧ ಮತದಾರರು ಇರ್ತಾರೆ. ಆ ಕಾರಣದಿಂದ ಅವರು ರಾಜಕಾರಣಕ್ಕೆ ಒಂದು ಅವಕಾಶ ಸಿಕ್ಕಿ ನಮ್ಮ ಮಳವಳ್ಳಿ ಕ್ಷೇತ್ರದ MLA ಆದ್ರೂ ತುಂಬಾ ಸಂತೋಷ. ಥ್ಯಾಂಕ್ ಯು ಸರ್. ಅದರಲ್ಲೇನು ಅನುಮಾನವೇ ಇಲ್ಲ. ಅದಕ್ಕೆ ಪೂರ್ಣವಾಗಿ ಆ ಸಂದರ್ಭಕ್ಕೆ ಯಾವ ರೀತಿ ರಾಜಕಾರಣದ ತಿರುವು ತಕ್ಕೊಂಡು ಹೇಳಲಿಕ್ಕಾಗುದಿಲ್ಲ. ಬಟ್ ಶುಭವನ್ನ ಹಾರೈಸ್ತೀನಿ. ನಾನು ಇಷ್ಟು ಮಾತ್ರ ಹೇಳ್ತೀನಿ. ನಮ್ಗಳೆಲ್ಲ ಸಹಕಾರ ಇದೆ ಸರ್.